ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನೋಟ್ ಬ್ಯಾನ್ ಆದ ನಂತರ 18 ಲಕ್ಷ ಮಂದಿಗೆ ಆದಾಯ ತೆರಿಗೆ ಇಲಾಖೆಯಿಂದ ನೋಟಿಸ್. ಅಂದ್ರೆ 18 ಲಕ್ಷ ಮಂದಿ ನೋಟ್ ಬ್ಯಾನ್ ಆದಂತ ನಂತರ ಸಾಕಷ್ಟು ಹಣ ಅವರ ಖಾತೆಗಳಲ್ಲಿ ವರ್ಗಾವಣೆ ಆಗುವಂಥದ್ದು, ಜಮೆ ಆಗುವಂಥದ್ದು ಆಗಿತ್ತು. ಅದರಿಂದಾಗಿ ನೋಟಿಸ್ ಅನ್ನ ಈಗ ಐಟಿ ಇಲಾಖೆ ನೀಡಿದೆ. ಹದಿನೆಂಟು ಲಕ್ಷ ಮಂದಿಗೆ ಆದಾಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಹೋಗಿದೆ. ಬ್ಯಾಂಕ್ನಲ್ಲಿ ಇಡಲಾಗಿರುವಂತಹ ಠೇವಣಿ ವಿವರಣೆ ನೀಡುವಂತೆ ನೋಟಿಸ್ ಕಳಿಸಿರುವಂತದ್ದು. ನವೆಂಬರ್ 9ರಿಂದ ಏನ್ ನೋಟ್ ಬ್ಯಾನ್ ಆಯಿತು, ನೋಟ್ ಬ್ಯಾನ್ ಆದಂತ ನಂತರ ಡಿಸೆಂಬರ್ 31ರವರೆಗೆ ಮಾಡಲಾದಂತ ಜಮೆ ಬಗ್ಗೆ ತನಿಖೆಯನ್ನ ಆದಾಯ ತೆರಿಗೆ ಇಲಾಖೆ ಮಾಡ್ತಾ ಇದೆ. ಸಾಫ್ಟ್ವೇರ್ ಬಳಸಿಕೊಂಡು ಬ್ಯಾಂಕ್ಗಳ ಬಗ್ಗೆ ಶೋಧ ಕಾರ್ಯವನ್ನು ಕೂಡ ಶುರು ಮಾಡಿದ್ದಾರೆ. ಅನುಮಾನಾಸ್ಪದ ಠೇವಣಿ ಜಮಾವಣೆಗೆ ವಿಶೇಷ ಸಾಫ್ಟ್ವೇರ್ ಅನ್ನ ಅಭಿವೃದ್ಧಿ ಬೇರೆ ಪಡಿಸಿದ್ದಾರಂತೆ. ಆ ಸಾಫ್ಟ್ವೇರ್ ಬಳಸಿಕೊಂಡು ಅನುಮಾನಾಸ್ಪದ ಖಾತೆಗಳ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡಲಾಗಿದೆ. 1 ಲಕ್ಷಕ್ಕೂ ಹೆಚ್ಚು ಖಾತೆಗಳಲ್ಲಿ 2 ಲಕ್ಷ ರೂಗಿಂತಲೂ ಹೆಚ್ಚು ಜಮೆ ಆಗಿದೆ. ಕರೆಂಟ್ ಅಕೌಂಟ್ಗಳಲ್ಲಿ 12.5 ಲಕ್ಷ ರೂಗಿಂತಲೂ ಹೆಚ್ಚು ಠೇವಣಿ ಇಟ್ಟವರಿಗೆ ನೋಟಿಸ್ ಅನ್ನ ಕೊಡಲಾಗಿರುವಂತದ್ದು. ಕೇಂದ್ರ ರೆವಿನ್ಯೂ ಕಾರ್ಯದರ್ಶಿ ಹಸ್ಮುಖ ಆದ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಬಗ್ಗೆ. ಫೆಬ್ರವರಿ 1ರಿಂದ ಅಂದರೆ ನಾಳಿದ್ದರಿಂದ ಎಟಿಎಂಗಳಲ್ಲಿ ವಿತ್ಡ್ರಾ ಮಾಡುವ ಹಣಕ್ಕೆ ಮಿತಿ ಇರಲ್ಲ. RBI ತನ್ನ ಪ್ರಕಟಣೆಯಲ್ಲಿ ಘೋಷಿಸಿರುವ ಪ್ರಕಾರ ಫೆಬ್ರವರಿ 1ರಿಂದ ಎಟಿಎಂನಲ್ಲಿ ವಿತ್ಡ್ರಾಗೆ ಇಲ್ಲ. ಕರೆಂಟ್ ಕ್ಯಾಶ್ ಕ್ರೆಡಿಟ್ ಓವರ್ ಡ್ರಾಫ್ಟ್ ಅಕೌಂಟ್ಗಳ ವಿತ್ಡ್ರಾ ಮಿತಿ ತಕ್ಷಣ ರದ್ದು. ಇದು ರಾಜ್ಯದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಗೃಹ ಮಂತ್ರಿ ಪರಮೇಶ್ವರ್ ವಾಕಿ ಟಾಕಿಯನ್ನ ಕೇಳಿದ್ದಾರೆ. ಕಾರ್ಗೆ ವೈರ್ಲೆಸ್ ಚಾನೆಲ್ನ ವಾಕಿ ನೀಡುವಂತೆ ಈಗ ಗೃಹ ಮಂತ್ರಿ ಕೇಳಿದ್ದಾರೆ.